ಹುಡುಗ ಬಂದು ಬುದ್ಧಿ ಅಂತ ಬೋಲ್ಟ್ ತೆಗೆದು ಆ ದಡಾರ ನುಗ್ಗಿ ನಮ್ಮನ್ನು ಹಿಡ್ಕೊಂಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗಿಬಿರ್ಬಿಟ್ಟು ಹೊಡೆದ. ಸಾಯಿಸ್ತೀನಿ ಅಂತ ಕೂತು ಹೇಳ್ಕೊಂಡಿದ್ದೆ. ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ಅವರೇ ನನ್ನನ್ನು ಕತ್ತಲೆಲ್ಲ ಮಾರ್ತಿರೋದು ನೋಡಿದ್ರೆ ಅವನೇನೋ ಒಂದು ದೃಷ್ಟಿಕೋನ ಇಟ್ಕೊಂಡೇ ಬಂದಿರೋಂಗೆ ಕಾಣ್ತೀನಿ. ವೀಕ್ಷಕರೇ, ಆ ಮಠದ ಸ್ವಾಮೀಜಿಗೆ ಎಂದಿನಂತೆ ಮುಂಜಾನೆ 5ರ ಸುಮಾರಿಗೆ ಎದ್ದು ತಮ್ಮ ಕಾಯಕ ಆರಂಭ ಮಾಡೋದು ರೂಢಿ. ನಿನ್ನೆ ಅಂದರೆ ಫೆಬ್ರವರಿ 12ರ ಗುರುವಾರ ಶ್ರೀಗಳು ಎದ್ದೇಳೋದು ಸ್ವಲ್ಪ ತಡವಾಗಿದೆ. ಮಠದ ವಿದ್ಯಾರ್ಥಿಯೊಬ್ಬ ಬಂದು ಬುದ್ಧಿ ಎಂದು ಅವರನ್ನು ಹಾಸಿಗೆಯಿಂದ ಮೇಲೆಳಿಸುವ ಯತ್ನ ನಡೆಸಿದ್ದಾನೆ. ಶ್ರೀಗಳು ಕೂಡ ನಿದ್ದೆಯಿಂದ ಎಚ್ಚರಗೊಂಡು ಮಲಗಿದ್ದ ಕೋಣೆಯ ಬಾಗಿಲು ಬೋಲ್ಟ್ ತೆಗೆದು ಹೊರಬರಲು ಯತ್ನಿಸುತ್ತಿರುವಾಗಲೇ ಆಸಾಮಿಯೊಬ್ಬ ಅವರ ಮೇಲೆ ಮೃಗದಂತೆ ಎರಗಿ ಮೈ ಕೈ ಕಾಲು ಎಲ್ಲ ಕಡೆ ಪರಿಚಿ ಅವರ ಮೇಲೆ ಹಲ್ಲೆ ನಡೆಸಿ ಕತ್ತು ಹಿಸುಕಿ ಸ್ವಾಮೀಜಿಯನ್ನು ಮುಗಿಸುವ ಯತ್ನ ನಡೆಸಿದ್ದಾನೆ. ನಿದ್ದೆಗಣ್ಣಲ್ಲಿದ್ದ ಶ್ರೀಗಳಿಗೆ ಏನು ಮಾಡಬೇಕೋ ಗೊತ್ತಾಗೇ ಇಲ್ಲ. ಆ ಭಯಾನಕ ಘಟನೆಯನ್ನು ಶ್ರೀಗಳು ವಿವರಿಸ್ತಾರೆ. ಒಮ್ಮೆ ನೀವೇ ಕೇಳಿಬಿಡಿ. ಯಾವಾಗ ಏನಾಯ್ತು ಅಂತ ಹೇಳ್ಬೋದಾ? ಹೇಳಿ ಬುದ್ಧಿ. ಅದೇ ಬೆಳಗಿನ ಜಾವ 5:30ಕ್ಕೆ ನಾವು ದಿವಸ 5:20ಕ್ಕೆ ಎದ್ದು ಮೈಕ್ ಹಾಕ್ತೀವಿ. ಹಾಕಿದ ತಕ್ಷಣ ಊರಲ್ಲೆಲ್ಲ ವಾಕ್ ಹೋಗ್ತಿರ್ತಾರೆ. ಅದೊಂದು ಸಿಗ್ನಲ್. ಅವತ್ತು ನಮಗೆ ನಿದ್ದೆ ಬಂದ್ಬಿಡ್ತು. 5:15 ಎಚ್ಚರಿಕೆನೇ ಆಗಿಲ್ಲ. 5:15 ಆಮೇಲೆ ಒಂದು ವೇದ ಪಾಠ ಹೇಳ್ಕೊಡ್ತೀವಿ 5:30ಯಿಂದ 6:30ವರೆಗೂ. ಅವಾಗ ಹುಡುಗ ಬಂದು ಬುದ್ಧಿ ಅಂತ ಬೋಲ್ಟ್ ತೆಗೆದು ಆ ದಡಾರ ನುಗ್ಗಿ ನಮ್ಮನ್ನು ಹಿಡ್ಕೊಂಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗಿಬಿರ್ಬಿಟ್ಟು ಹೊಡೆದ. ಯಾರು ಎಳ್ಕೊಂಡೋದ ಆಚೆ ಕಡೆ. ಅವನು ಸಿದ್ದರಾಮಯ್ಯ ಅಂತೀವಿ. ನಿಮಗೆ ಚಿರ ಪರಿಚಿತನ ಬುದ್ಧಿ? ಪರಿಚಿತನೇ, ನಮ್ಮ ಶಿಷ್ಯನೇ. ಯಾವತ್ತಾದ್ರೂ ನಿಮ್ಮ ಬಗ್ಗೆ ಏನಾದರೂ ಅವನಿಗೆ ಅಸಮಾಧಾನದ ಆ ಥರದ್ದು ಏನಾದರೂ? ಒಂದು 3-4 ತಿಂಗಳ ಹಿಂದ್ಗಡೆ ನಾವು ಪ್ರತಿ ಸೋಮವಾರ ಸಿದ್ದರಾಮೇಶ್ವರಿಗೆ ಅಭಿಷೇಕ ಮಾಡ್ತೀವಿ. ರೈತ ಮಂತ್ರಿ ಹೇಳಿದ್ರೆ ನಾವು ಅಭಿಷೇಕ ಮಾಡ್ತೀವಿ. ಆವಾಗ ನೀವು ದೇವಸ್ಥಾನಗಳಿಗೆ ಬರ್ಕೊಡ್ದು, ಮಠ ಉಂಟು, ನೀವುಂಟು, ದೇವಸ್ಥಾನಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ತಡೆದಿದ್ದ. ಚೆನ್ನಾಗಿ ಬೈದ್ಬಿಟ್ಟ. ನಾವು ಸುಮ್ಮನೆ ಇದ್ದೆ, ಬಿಡಪ್ಪ ಬೈಕ ಅಂತಂದು. ಮಂದನು ಸಿಕ್ಕಾಪಟ್ಟೆ ಬೈದ್ಬಿಟ್ಟ. ಅಂತಿಂತ ಬೈಗಳಲ್ಲ ಅಮ್ಮ ಏನು ಬರುತ್ತೆ ಎಲ್ಲ ಬೈದಪ್ಪ. ಕಲ್ಲೆಡುತ್ತೆ ಸುಮ್ಮನೆ ಇತ್ತು ಅಷ್ಟೇ. ನಾವೇ ಒಂದು ಮಾತು ಅಂದಿಲ್ಲ. ಒಂದು ಕೈ ಹೊಡಿಲಿಲ್ಲ. ಅವನು ಹೊಡಿಲದ್ದು ಎಷ್ಟು ಹೊಡಿತಾನೆ ಅಷ್ಟಾಯಿತು. ಎಲ್ಲ ಈ ಒಂದು ರೀತಿ ನಿಮ್ಮ ಮೇಲೆ ಎರಗಿದ್ದಂಗಿದೆ, ಪ್ರಾಣಿ ರೀತಿ ಎಲ್ಲ ನಡೆಸ್ಕೊಂಡಂಗಿದೆ. ಹೌದೌದು. ಏನು ಹತ್ಯೆ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು? ಪ್ರಾಣ ಕಡಿಬೇಕು ಅಂತಲೇ ಬಂದಿದೆ. ನಂಗಂದ ಸಾಯಿಸ್ತೀನಿ ಇಂದ ಹೇಳ್ಕೊಂಡಿದ್ದೀನಿ. ಗೊಡಂದ ಸಾಯಿಸ್ತೀನಿ ಇಂದ ಎಲ್ಲ ಸಾಯಿಸಪ್ಪ ಅಂದು. ಶರಣರು ಸಾಯಿಸಿ ಏನು ಪಡ್ಕೋತಾನಂತ ಏನಿಲ್ಲ. ಅಂದರೆ ಭಗವಂತನ ಇಚ್ಛೆ ಬದುಕಿದ್ರಿ. ಹೌದು. ಅವ್ನಿಗೆ ಏನು ಮಾಡಲಿಕ್ಕೆ ಕಾನೂನು ರೀತಿ ಹೇಳ್ತೀರಿ? ಕಾನೂನು ರೀತಿ ಶಿಕ್ಷೆ ಕೊಡಬೇಕು. ನಿಮಗೆ ಭದ್ರತೆ ಬೇಕಾಗುತ್ತೆ ಅನ್ಸುತ್ತೆ. ಸದ್ಯಕ್ಕೆ ಬೇಕಾಗುತ್ತೆ. ಅವ್ನು ಬಿಟ್ಟರೆ ಸೀದಾ ನಮ್ಮ ತಗ ಬರೋದು ಇವತ್ತು. ನೀವು ಟಾರ್ಗೆಟ್ ಆಗಿದ್ರಿ. ಅಲ್ಲ, ನಿಮ್ಮ ಸಾಮಾಜಿಕವಾದ ಸೇವೆ ನೋಡಿ ಭಕ್ತರು ಲಕ್ಷಾಂತರ ಭಕ್ತರಿದ್ದಾರೆ. ನೀವೆಷ್ಟೋ ಯಾರೋ ಒಬ್ಬ ಇಬ್ಬ ಹೇಳ್ಕೊಟ್ರೆ ಬಂದಿದ್ದಾನೆ. ಪ್ರಚೋದನೆ ಇದೆ. ಪ್ರಚೋದನೆ ಇದೆ. ಅದ್ರ ಸುಮ್ಮನೆ ಬರ್ತಾರಲ್ಲ, ಅವನೆಲ್ಲ ಬರೋಲ್ಲ. ಒಳ್ಳೆನೇ ಅವನು. ಅವರೆಲ್ಲರನ್ನು ಪತ್ತೆ ಹಚ್ಚಬೇಕು. ಪೊಲೀಸ್ ಇಲಾಖೆಗೆಲ್ಲ ಗೊತ್ತಿದೆ ಯಾರು ಅಂತಲೂ. ಎಲ್ಲ ಜನ ಎಲ್ಲ ಭಯ ಬಿಟ್ಬಿಟ್ಟಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡ್ಬೇಕಷ್ಟೇ. ಹೇಳ್ಕೊಟ್ರೆ ನಿಜ. ಅವನು ಪ್ರಚೋದನೆ ಇಲ್ದಲ್ಲ ಬರೋದೇ ಇಲ್ಲ. ಒಳ್ಳೆ ಮನುಷ್ಯನೇ. ಈಗ ಆರಾಮಿದ್ದೀರಾ? ಭಕ್ತರಿಗೆ ಏನು ಹೇಳ್ತೀರಿ? ಭಕ್ತರಿಗೆ ಏನೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ. ಯಾರು ಆತಂಕ ಪಡಬೇಡಿ. ಆಯ್ತು ಬಿಡಿ. ಏನು ನಿಮ್ಮನ್ನು ಎದುರಿಸ್ಬೇಕಂತಲ್ಲ ಬುದ್ಧಿ ಅವನ ಉದ್ದೇಶ? ಇಲ್ಲ, ನಮ್ಮನ್ನೇ ಅವನಿಗೆ ಎದುರಿಸೋಕ್ಕಾಗಲ್ಲ. ಅದೇ ಈ ಥರ ಮೇಲೆ ಬೀಳ್ಬೋದು ಅಷ್ಟೇ. ಅಂದರೆ ದೇವಸ್ಥಾನ ವಿಚಾರವಾಗಿ. ಓಕೆ. ದೇವಸ್ಥಾನ ವಿಚಾರ ಮಾಡ್ಕೊಡೋದು. ಈಗೆಲ್ಲ ಕೆಲಸ ನಡೀತಾ ಇದೆ, ಅರ್ಧಬರ್ಧಾಗಿದೆ. ಗೋಪುರ ಕಟ್ಟಿಲ್ಲ ಇನ್ನು. ಅದಕ್ಕೇನಾಗಿದೆ ಅಂದರೆ, ಈಗ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಬಸವರಾಜ್ ಏನು ಹೇಳಿದ್ದಾರೆ ಅಂತಂದರೆ, ನೀವು ಇಟ್ಟಿಗೆ ನೆಕ್ಸ್ಟ್ ಕೊಡಿಸಿ ನಾವು ಗೋಪುರ ಕಟ್ತೀವಿ ಅಂತ ಹೇಳಿದ್ದಾರೆ. ಊರುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು 45 ಲಕ್ಷ ದುಡ್ಡು ಎತ್ತಿಬಿಟ್ಟಿದ್ದಾರೆ. ಈ ದುಡ್ಡು ಅವ್ರ ಕೈಲಿ ಕೊಟ್ಟಿಲ್ಲ. ಇವ್ನು ಏನು ಪ್ರಚೋದನೆ ಮಾಡಿಕೊಟ್ನೋ ಅವನಿಗೆ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಅವನ ಕಡೆಯಿಂದ ಇಷ್ಟೆಲ್ಲ ಮಾಡಿಸ್ತಾರೆ. ದೇವಸ್ಥಾನ ಯಾವುದು ಬುದ್ಧಿ? ಸಿದ್ದರಾಮೇಶ್ವರ. ಓಕೆ. ಯಾವ ಊರಲ್ಲಿರೋದು? ಅಲ್ಲ, ನಮಗೆ ಗೊತ್ತಿರುತ್ತೆ, ಭಕ್ತರಿಗೆ ಗೊತ್ತಿರಲ್ಲ. ಓಕೆ. ಈಗ ದೇವಸ್ಥಾನದ ವಿಚಾರವಾಗಿ ಇದಾಗಿರೋಂಥ ಬಾಯ್ಬಿಟ್ಟು ಹೇಳಿನಲ್ಲ.
ಸುಳ್ಳು ಹೇಳಕ್ಕೆ ಅವ್ನು ಏನು ಹೇಳಿದ್ರೆ ಅದು ಹೇಳೋದು. ಅಂದರೆ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವ ದೇವಸ್ಥಾನ ವಿಚಾರದಲ್ಲಿ ಅದೇ ಗ್ರಾಮದ ಸಿದ್ದರಾಮಣ್ಣ ಅನ್ನೋ ವ್ಯಕ್ತಿ ಅಸಮಾಧಾನಗೊಂಡು ಶ್ರೀಗಳ ವಿರುದ್ಧ ಹರಿಹಾಯ್ದಿದ್ದಂತೆ, ಬಾಯಿಗೆ ಬಂದಂತೆ ನಿಂದಿಸಿ ಈ ಕಾರ್ಯದಿಂದ ದೂರ ಇರಿ ಎಂದು ಒತ್ತಾಯ ಕೂಡ ಮಾಡಿದ್ದಂತೆ. ಯಾವಾಗ ಶ್ರೀಗಳು ಇವನ ಮಾತಿಗೆ ಸೊಪ್ಪಾಕದೆ ಧಾರ್ಮಿಕ ಕೆಲಸ ಮುಂದುವರಿಸಿದ್ರೋ ರುಚಿಗೆದ್ದ ಆ ವ್ಯಕ್ತಿ ಶ್ರೀಗಳನ್ನು ಮುಗಿಸಿಬಿಡುವ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾನೆ. ಜೊತೆಗೆ ಈ ಆರೋಪಿಗೆ ಕೆಲವರು ಕುಮ್ಮಕ್ಕು ಕೂಡ ನೀಡಿ ಈ ಕೃತ್ಯ ಎಸಗಲು ಆತನನ್ನು ಪ್ರಚೋದಿಸಿದ್ದಾರೆ ಅನ್ನೋದು ಶ್ರೀಗಳ ಅಭಿಪ್ರಾಯ. ಇತ್ತೀಚೆಗಷ್ಟೇ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಶ್ರೀಗಳು ಆರೋಪಿಯ ದಾಳಿಯಿಂದ ಘಾಸಿಗೊಳಗಾಗಿದ್ದು ತುಮಕೂರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಾ ಇದ್ದು, ಆಸ್ಪತ್ರೆಗೆ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿ ಅವರಿಗೆ ನೈತಿಕ ಸ್ಥೈರ್ಯ ತುಂಬಿ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ವಿಶ್ವಾಸ ತುಂಬಿದ್ರು. ಬಳಿಕ ಘಟನೆ ಬಗ್ಗೆ ಶಾಸಕರು ಕೂಡ ಮಾತನಾಡಿದರು. ಏನು ಪರಮ ಪೂಜ್ಯರು ದೈನಂದಿನ ಪ್ರತಿದಿನ 5 ಗಂಟೆಗೆ ಎದ್ದು 5:15 ಮಕ್ಕಳಿಗೆ ವೇದವನ್ನು ಹೇಳ್ಕೊಡುವಂಥ ಕೆಲಸ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಾಗಿಲು ತೆಗೆದ ತಕ್ಷಣ ಬಂದು ಸ್ವಾಮೀಜಿಗಳ ಮೇಲೆ ಎಗರಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಅವ್ಯಾಚ್ಯ ಶಬ್ದಗಳಿಂದ ಮತ್ತು ಹಲವಾರು ವಿಚಾರಗಳನ್ನ ಅವ್ರ ಬಾಯಿಂದನೇ ಕೇಳಿದ್ದೀವಿ ನಾವೆಲ್ಲ. ಹಾಗಾಗಿ ಅದು ಪ್ರಚೋದನೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕೆಲವನ್ನ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ಪರಮ ಪೂಜ್ಯರು ಅಂದರೆ ನಾವೆಲ್ಲ ದೇವ್ರನ್ನ ಯಾರು ಕೂಡ ನಾವು ನೋಡಿಲ್ಲ. ದೇವ್ರಿಗೂ ನಮಗೂ ಇರ್ತಕ್ಕಂಥ ಮಧ್ಯೆ ಒಂದು ಸೇತುವೆ ಅಂದರೆ ಒಂದು ದೇವಾಲಯ ಜೊತೆಗೆ ಗುರುಗಳು ಪರಮ ಪೂಜ್ಯರು. ಅದರಿಂದ ಅವರು ಕಾಯಕ ಯೋಗಿಗಳು, ಅವರು ಶ್ರಮಿಕ ಜೀವಿಗಳು ಕೂಡ ಹೌದು. ಹಾಗಾಗಿ ಅಂಥವ್ರ ಮೇಲೆ ಈ ಥರ ಎಲ್ಗಿರೋದಕ್ಕೆ ಹಲವಾರು ಸಂಶಯಗಳು ಕೂಡ ಇಲ್ಲಿ ತಲೆದೋರಿದ್ದಾವೆ. ಅದನ್ನು ಪೊಲೀಸ್ ಇಲಾಖೆಯವರು ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಿ ಈ ಲೋಪದೋಷ ಆಗಿದೆ, ಈ ಥರ ಒಬ್ಬರು ಸ್ವಾಮೀಜಿ ಮೇಲೆ ಈ ಥರ ಘಟನೆ ಆಗಲಿಕ್ಕೆ ಯಾರ ಕಾರಣ, ಅದೆಲ್ಲದನ್ನು ಕೂಡ ಬೆಳಕಿಗೆ ತಂದು ಅದು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ನಾನು ಪೊಲೀಸ್ನವರಲ್ಲಿ ಒತ್ತಾಯ ಮಾಡ್ತೇನೆ. ನಮ್ಗೆ ಯಾವಾಗ ಅದನ್ನು ಊರಿನವ್ರು ಹಿಡ್ಕೊಂಡು ಅಲ್ಲೇ ಹಿಡ್ಕೊಂಡು ಕೂರಿಸ್ಕೊಂಡು ಹೀಗೆ ಪರಮ ಪೂಜೆಗೆ ಹಂಗಾದ ತಕ್ಷಣ ಮಕ್ಕಳು ಓಡೋಗಿ ಎಲ್ಲ ದೊಡ್ಡವ್ರನ್ನ ಕರ್ಕೊಂಬಂದು ಹೇಳಿದ್ದಾರೆ. ದೊಡ್ಡವರು ಇಮಿಡಿಯೇಟ್ ಫೋನ್ ಮಾಡಿದ್ರು. ನಾನು ಆವಾಗ ಡೆಲ್ಲಿಗೆ ಹೋಗಿ ಹೊರಟಿದ್ದೆ ಅಂತ ಸಂದರ್ಭದಲ್ಲಿ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಸರ್ಕಲ್ ಇನ್ಸ್ಪೆಕ್ಟರ್ನ 10 ನಿಮಿಷಕ್ಕೆ ಅಲ್ಲೇ ಕಳಿಸ್ತೀನಿ. ಅವ್ರು ಹೋಗಿ ಆತನ ಅವ್ರ ಕಸ್ಟಡಿಗೆ ತೊಗೊಂಡು ಸ್ವಾಮೀಜಿಗಳನ್ನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇದು ಫಸ್ಟ್ ಏಡ್ ಎಲ್ಲದನ್ನು ಕೂಡ ಮಾಡಿಸಿ ಮತ್ತೆ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಖಂಡಿತ ಅದು ನೋಡಿದ್ರೆ ನಮಗೆ ಒಂಥರ ಅನಿಸುತ್ತೆ. ಎಲ್ಲ ಕಡೆಯೂ ಕೂಡ ಪರಿಚಯ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಯಾವ ದೃಷ್ಟಿಯಿಂದ ಇದು ಮಾಡಿದ್ರೆ ಅಂತಕ್ಕಂಥದ್ದು. ಈ ಥರ ಮಾಡಲಿಕ್ಕೆ ಯಾರು ಕುಮ್ಮಕ್ಕು ಕೊಟ್ಟೋರೋ ಗೊತ್ತಿಲ್ಲ. ದಯಮಾಡಿ ಅದೆಲ್ಲ ಕೂಡ ಬೆಳಕಿಗೆ ಬರಬೇಕು ಅಂತ ನಾನು ಪೊಲೀಸ್ನವ್ರಿಗೆ ಒತ್ತಾಯ ಮಾಡ್ತೀನಿ. ಸರ್ ಅಲ್ಲೇನಾ ಕೊಲೆ ಏನಾದರೂ ಆ ಥರದ್ದು ಏನಾದರೂ ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ಅವರೇ ನನ್ನನ್ನು ಕತ್ತಲೆಲ್ಲ ಮಾರ್ಕಿರೋದು ನೋಡಿದ್ರೆ ಅವನೇನೋ ಒಂದು ದೃಷ್ಟಿಕೋನ ಇಟ್ಕೊಂಡೇ ಬಂದಿರೋಂಗೆ ಕಾಣ್ತಾನೆ. ಅದನ್ನು ಅವನ ಬಾಯಿಂದನೇ ಬಿಡಿಸಿ ಅದನ್ನು ಎನ್ಕ್ವೈರಿ ಮಾಡಿ ತನಿಖೆಯಾಗಿ ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಿದೆ. ಸರ್ ಘಟನೆ ಬಗ್ಗೆ ಸ್ವಾಮೀಜಿ ಹತ್ರ ಮಾತಾಡಿದ್ರಲ್ಲ, ಏನಾದರೂ ಕೊಲೆ ರೀತಿ ಅದ ರೀತಿ ಏನಾದರೂ ಹೇಳಿದ್ರು. ಅವರು ವ್ಯಕ್ತಪಡಿಸಿದ್ರು. ಸ್ವಾಮೀಜಿಗಳೇ ನಮ್ಮ ಮಾಧ್ಯಮದವ್ರು ಕೆಲವರು ಕೇಳಿದಂಥ ಸಂದರ್ಭದಲ್ಲಿ ನಾನು ಸಾಯಿಸ್ತೀನಿ ಅಂತಲೂ ಕೂಡ ಹೇಳಿದ ಅಂತಕ್ಕಂಥದ್ದು ಕೂಡ ಅವರು ವ್ಯಕ್ತಪಡಿಸಿದ್ರು. ಬಟ್ ಆ ಉದ್ದೇಶ ಏನು ಅಂತಕ್ಕಂಥದ್ದು ಬೆಳಕಿಗೆ ಬರಬೇಕಾಗ್ತದೆ. ಯಾವ ಉದ್ದೇಶ ನಾವೀಗ ಅವ್ರ ಪರಮ ಪೂಜ್ಯರಿಗೆ ಯಾಕೆಂದರೆ ಅವರು ಈ ಥರ ಎಲ್ಲ ಯಾವತ್ತೂ ಕೂಡ ನೋಡಿಲ್ಲ. ಅವ್ರನ್ನ ನಾವೆಲ್ಲ ಪಾದ ಮುಟ್ಟೋದೇ ದೊಡ್ಡದಾಗಿರ್ತದೆ. ಆ ಥರ ಅವ್ರನ್ನ ಭಕ್ತಿಯಿಂದ ನೋಡ್ತೇವೆ. ಅಂಥದ್ರಲ್ಲಿ ಅವ್ರ ಮೇಲೆ ಎದ್ಗಿರ್ತಕ್ಕಂಥದ್ದು ಒಂದು ಶೋಚನೀಯ ಸಂಗತಿ. ಖಂಡಿತ ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾರೇ ಮಾಡಿರಲಿ ನೀವು ಎಂಥದ್ದನ್ನೂ ಹೊಟ್ಟೆಗೆ ಹಾಕೋತೀರ. ನೀವು ಯಾರ ಬಗ್ಗೆನೂ ಕೂಡ ಕೆಟ್ಟದ್ದು ಬಯಸಬೇಡಿ. ಆತ ಮಾಡಿದವನ ಬಗ್ಗೆನೂ ಕೂಡ ಕೆಟ್ಟದ್ದು ಬಯಸಬೇಡಿ. ಒಳ್ಳೇದು ಮಾಡಲಿ, ಅವನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ಸ್ವಾಮೀಜಿಗಳಿಗೆ ನಾವು ಧೈರ್ಯ ತುಂಬುವಂಥ. ಹೇಗಿದೆ ಸರ್ ಸ್ವಾಮೀಜಿ ಆರೋಗ್ಯ ಸ್ಟೇಬಲ್? ಈಗ ಅವ್ರಿಗೆ ಒಂದು ಸ್ವಲ್ಪ ಮೊನ್ನೆಯನ್ನು ಕಳೆದ 3-4 ತಿಂಗಳಿಂದ ಇಲ್ಲೇನೇ ಕೂಡ ಒಂದು ಶಸ್ತ್ರಚಿಕಿತ್ಸೆ, ಹೃದಯ ಶಸ್ತ್ರಚಿಕಿತ್ಸೆ ಆಗಿ ಈಗಿನೂ ಚೇತರಿಸ್ಕೋತಾ ಇದ್ದಾರೆ. ಅವರು ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿದ್ದಂಥವ್ರು ಇವತ್ತು ಬಳಲಿದ್ದಾರೆ. ಖಂಡಿತ ಅವರ ಆರೋಗ್ಯ ಚೇತರಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಲೋಕಲ್ ಆರೋಪಿನ ಜನಗಳೇ ಹಿಡಿದು ಕೊಟ್ಟಿದ್ದಾರೆ. ಜನಗಳೇ ಹಿಡಿದು ಅವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮಾಡಿದ ತಕ್ಷಣ ಅಲ್ಲಿ ಅವರು FIR ಮಾಡಿಕೊಂಡು ಇಲ್ಲಿ ತುಮಕೂರು ಜೈಲಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಮಾನಸಿಕವಾಗಿ ಹೇಗಿದ್ದಾನೆ, ಸ್ಟೇಬಲ್? ಅದನ್ನು ನೋಡಬೇಕು, ಗೊತ್ತಿಲ್ಲ. SP ಅವರು ಅದನ್ನು ನಾನು ತನಿಖೆ ಮಾಡ್ತಿದ್ದೀನಿ ಅಂತ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೇಳಿದರು. ಅವರು ಎಳೆಯಾಗಿ ಬಿಚ್ಚಿಟ್ಟು ಅದು ಏನಿದೆ ಕೂಲಂಕುಷವಾಗಿ ಹೊರಗೆ ತಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ. ಈ ಕೃತ್ಯ ಎಸಗಿರುವ ವ್ಯಕ್ತಿ ದುರುದ್ದೇಶಪೂರಿತವಾಗಿ ಈ ಕೆಲಸ ಮಾಡಿದ್ದು ಶ್ರೀಗಳು ಅವನನ್ನು ಕ್ಷಮಿಸುವ ಔದಾರ್ಯ ತೋರಲಿ. ಆದರೆ ಘಟನೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಿ ಅವನಿಗೆ ತಕ್ಕ ಶಾಸ್ತಿ ಮಾಡಲಿ ಅನ್ನೋ ಒತ್ತಾಯ ಕೂಡ ಮಾಡಿದ್ದಾರೆ. ಆಸ್ಪತ್ರೆಗೆ SP ಅಶೋಕ್ K. ವೆಂಕಟ್ ಭೇಟಿ ನೀಡಿ ಶ್ರೀಗಳಿಂದ ಮಾಹಿತಿ ಪಡೆದರು.
ಅಂತಿಮವಾಗಿ ಶ್ರೀಗಳು ಭಕ್ತರಿಗೆ ಒಂದು ಸಂದೇಶ ನೀಡಿದ್ದಾರೆ. ನಾನು ಆರೋಗ್ಯವಾಗಿದ್ದೇನೆ, ಸದ್ಭಕ್ತರು ಯಾವುದೇ ಪ್ರಚೋದನೆಗೊಳಗಾಗದೆ ಶಾಂತಿ ಕಾಪಾಡಿ ಉಳಿದಿದ್ದನ್ನು ಕಾನೂನು ಮಾಡುತ್ತೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲ ಬುದ್ಧಿ, ಅದು ಆತಂಕದ ವಿಚಾರ. ಹಂಗಾಗಿ ಭಕ್ತರಿಗೆ ನಿಮ್ಮೊಂದು ಅಭಿಪ್ರಾಯ ಇರಲಿ ಅಂತ ಕೇಳಿದ್ವಿ ಅಷ್ಟೇ. ಯಾಕಂದರೆ ನಿಮ್ಮನ್ನು ಆರಾಧಿಸೋರು, ಪೂಜಿಸೋರು, ಮಠಕ್ಕೆ ಬರೋ ಭಕ್ತರು ಸುಮಾರು ಜನ ಇದ್ದಾರೆ. ಏನಾಯಿತು, ಯಾಕಾಯಿತು ಅನ್ನೋ ಆತಂಕ ಇರುತ್ತೆ. ಈಗ ಜನಪ್ರತಿನಿಧಿನೂ ಬಂದವ್ರೆ, ಅವ್ರಿಗೊಂದು ಸ್ಪಷ್ಟವಾದ ಸಂದೇಶ ಇರಲಿ ಅಂತ ಅಷ್ಟೇ. ನಿರಾತಂಕವಾಗಿ ಇರ್ರಿ, ನಾನು ಆರಾಮಿದ್ದೀನಿ ಅಂತ ಹೇಳ್ತಿದ್ದೀರಾ. ಸರಿ ಬುದ್ಧಿ. ಇಂತಹ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಅಮಾನವೀಯವಾಗಿ ನಡೆದುಕೊಂಡಿರೋದು ಅಕ್ಷಮ್ಯ. ಸಾಕಷ್ಟು ಮಕ್ಕಳ ಬದುಕಿಗೆ ಬೆಳಕಾಗುವ, ಅನೇಕ ನೊಂದ ಕುಟುಂಬಗಳಿಗೆ ನೆರವಾಗುವ ಸಾಧು ಸಂತರ ರಕ್ಷಣೆಗೆ ಶ್ರೀಮಠದ ಭಕ್ತರು ನಿಲ್ಲಬೇಕಿದೆ. ಪೊಲೀಸ್ ಇಲಾಖೆ ಕೂಡ ಸೂಕ್ತ ತನಿಖೆ ನಡೆಸಿ ಇಂತಹ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.